ಲಾಸ್ಟ್ ವ್ಲಾಗಲ್ಲಿ ನಾವು ಮಂತ್ರಾಲಯಕ್ಕೆ ಬರೋದನ್ನು ನೋಡಿದ್ರಿ. ಆದರೆ ಇವತ್ತಿನ ವ್ಲಾಗಲ್ಲಿ ನಾವು ಮಂತ್ರಾಲಯದಲ್ಲಿ ಯಾವುದೆಲ್ಲ ಟೆಂಪಲ್ಗೆ ವಿಸಿಟ್ ಮಾಡ್ತೀವಿ ಅಂತ ನೋಡ್ತೀರಾ. ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ನಾವೆಲ್ಲ ಇವಾಗ ರೆಡಿ ಆಗಿದ್ದೀವಿ. ಇಲ್ಲಿಂದ ನಾವು ನೇರವಾಗಿ ನಮ್ಮ ರಾಯರ ಮಠಕ್ಕೆ ಹೋಗುವಂಥದ್ದು. ಸೊ ಒಬ್ಬೊಬ್ಬರು ಯಾವ ಥರ ರೆಡಿ ಆಗಿದ್ದಾರೆ ಅಂತ ನಾನು ತೋರಿಸ್ತೀನಿ. ನನ್ನ ಅಕ್ಕನಿಗೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಅವಳು ವ್ರತ ಮಾಡ್ತಾ ಇದ್ಲು 48 ಡೇಸ್. ಸೊ ವ್ರತ ಮುಗಿಯೋದ್ರ ಒಳಗಡೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಬಂದಿರುವಂಥದ್ದು. ಇಲ್ಲಿ ನನ್ನ ಅಮ್ಮ, ಅಕ್ಕ, ತಂಗಿ ಹಾಗೂ ದಿವ್ಯಕ್ಕ ಈ ಥರ ರೆಡಿಯಾಗಿದ್ದಾರೆ. ಹಾಗೂ ನಮ್ಮ ಆರ್ವಿ ನೋಡಿ, ಇವಳು ಈ ಥರ ರೆಡಿಯಾಗಿದ್ದಾಳೆ ಹಬ್ಬ ಮಲ್ಲಿಗೆ ಎಲ್ಲ ಇಟ್ಕೊಂಡು. ಅವಳು ಫ್ಲವರ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಹಾಗಾಗಿ ಅಲ್ಲಿ ಹಬ್ಬ ಮಲ್ಲಿಗೆ ಇತ್ತು ಅಂತ ಹೇಳಿ ಅದನ್ನೇ ಇಟ್ವಿ ತಲೆಗೆ. ನಾವು ಮಂತ್ರಾಲಯ ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ 9:30 ಆಗಿತ್ತು. ಆನಂತರ ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಆಲ್ಮೋಸ್ಟ್ 11 o'clock ಅಷ್ಟೊತ್ತಿಗೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ಅದು ಟೆಂಪಲಲ್ಲಿ ರಶ್ ಇರುತ್ತೆ ಅಲ್ವಾ, ಅಲ್ಲಿ ವೆಯ್ಟ್ ಮಾಡಲಿಕ್ಕೆ ಸಿಕ್ಕಿದ್ರೆ ತುಂಬ ಸುಸ್ತಾಗತ್ತೆ ಅಂದ್ಬಿಟ್ಟು ನಾವು ಮೊದಲೇ ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ನನ್ನ ಅಕ್ಕ ವ್ರತ ಮಾಡ್ತಾ ಇದ್ಲು ಅಲ್ವಾ, ಹಾಗಾಗಿ ಅವಳು 1 ಟೈಮ್ ಮಾತ್ರ ಊಟ ಮಾಡುವಂಥದ್ದು. ಹಾಗಾಗಿ ಟೆಂಪಲಲ್ಲೇ ಪ್ರಸಾದ ತಿನ್ನೋಣ ಅಂತ ಹೇಳಿಬಿಟ್ಟು ಅವಳು ಬ್ರೇಕ್ಫಾಸ್ಟ್ ತಿಂದಿಲ್ಲ. ಇವಾಗ ನೋಡಿ, ಇದು ನಮ್ಮ ಮಂತ್ರಾಲಯದ ದ್ವಾರ ಈ ಥರ ಕಾಣಿಸ್ತಾ ಇದೆ. ಮಂತ್ರಾಲಯದ ಔಟ್ಸೈಡ್ ವ್ಯೂ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಗೋಡೆ ಮೇಲೆ ರಾಯರ ಚಿತ್ರಗಳನ್ನು ಬಿಡಿಸಿದ್ದಾರೆ. ಹಾಗೆಯೇ ಇವತ್ತು ತುಂಬಾ ರಶ್ ಇತ್ತು. ಹೊರಗಡೆ ನೋಡಬೇಕಾದ್ರೆ ತುಂಬ ಜನ ಕಾಣಿಸ್ತಾ ಇದ್ರು. ನಾವು ಅಂದ್ಕೊಂಡ್ವಿ ದರ್ಶನ ತುಂಬ ಲೇಟಾಗಿ ಆಗತ್ತೆ ಅಂತ. ಹಾಗೆಯೇ ಹೊರಗಡೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಹಾಗೆಯೇ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಮಂತ್ರಾಲಯಕ್ಕೆ ಹೋದಾಗ ಒಂದು ನೆನಪಿಡಬೇಕು, ಏನಂತ ಹೇಳಿದರೆ ಹೊರಗಡೆ ಮಂಚಾಲಮ್ಮನ ದೇವಸ್ಥಾನ ಇದೆ. ಅದನ್ನು ಫಸ್ಟ್ ವಿಸಿಟ್ ಮಾಡಿಬಿಟ್ಟು ಆನಂತರ ರಾಯರನ್ನು ನೋಡಲಿಕ್ಕೆ ಹೋಗಬೇಕು. ಅದು ಅಲ್ಲಿನ ರೂಲ್ಸ್. ಅಕ್ಕ ರಾಯರನ್ನು ತುಂಬ ಆರಾಧಿಸ್ತಾಳೆ ಅಲ್ವಾ, ಹಾಗಾಗಿ ಆರ್ವಿಗೆ ಕೂಡ ರಾಯರು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಬಟ್ ಅವಳಿಗೆ ಏನು ಹೆಸರು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಅವಳು ರಾಯರ ಫೋಟೋವನ್ನು ಕಂಡಾಗೆಲ್ಲ ಅಮ್ಮ ಇದು ಪೂಜ್ಯ ರಾಘವೇಂದ್ರಾಯ ಅಲ್ವಾ ಅಂತ ಕೇಳ್ತಾಳೆ. ಸೊ ತುಂಬಾ ಕ್ಯೂಟ್ ಅಂತ ಅನ್ಸುತ್ತೆ. ಇವಾಗ ನಾವು ಮಂತ್ರಾಲಯದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಬಹುದು ನೀವು ಎಷ್ಟು ಲೈನ್ ಇದೆ ಅಂತ. ಬಟ್ ಥ್ಯಾಂಕ್ ಗಾಡ್ ಈ ಲೈನ್ ತುಂಬಾ ಸ್ಪೀಡಾಗಿ ಮೂವ್ ಆಗ್ತಾ ಇತ್ತು. ಹಾಗಾಗಿ ನಮಗೆ ಬೇಗನೆ ರಾಯರ ದರ್ಶನ ಕೂಡ ಆಯಿತು. ಹಾಗೆಯೇ ನಾವು ಮಂಗಳೂರಿಂದ ಹೋಗಬೇಕಾದ್ರೆ ಮಂಗಳೂರು ಮಲ್ಲಿಗೆ ತಗೊಂಡು ಹೋಗಿದ್ವಿ ರಾಯರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ 2 ಚೆಂಡು ಆಗುವಷ್ಟು ಮಂಗಳೂರು ಮಲ್ಲಿಗೆನ ತಗೊಂಡು ಹೋಗಿದ್ವಿ. ಹೂವನ್ನು ಕೊಟ್ಟು ಚಂದದಲ್ಲಿ ದರ್ಶನ ಮಾಡಿಬಿಟ್ಟು ಇವಾಗ ನಾವು ಹೊರಗಡೆ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಹಾಗೆಯೇ ತುಂಬ ಹೊತ್ತು ನಮಗೆ ರಾಯರನ್ನು ನೋಡೋದಕ್ಕೆ ಸಿಕ್ತು. ಆಮೇಲೆ ನನ್ನ ಅಕ್ಕ ಅಲ್ಲಿ ಬಂದು ಜಪ ಮಾಡಬೇಕು ಅಂತ ಅಂದ್ಕೊಂಡಿದ್ಲು. ಹಾಗಾಗಿ 108 ಬಾರಿ ಜಪ ಮಾಡ್ತಾ ಇದ್ದಾಳೆ. ಅಲ್ಲಿಂದ ನಾವು ಮಂತ್ರಾಕ್ಷತೆ ಕೊಡುವ ಸ್ಥಳಕ್ಕೆ ಹೋದ್ವಿ. ಇಲ್ಲಿ ನಮಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ನೀವೆಲ್ಲರೂ ರಾಯರ ಸಾಂಗ್ ಕೇಳಿರ್ತೀರ, ತುಂಗಾ ತೀರದಿ ನಿಂತ ಯತಿವರನ್ಯಾರೋ ಅಂತ. ಯಾಕೆ ಈ ಸಾಂಗ್ ಇದೆ ಅಂತ ಹೇಳಿದರೆ, ಮಂತ್ರಾಲಯ ಇರುವಂಥದ್ದು ತುಂಗಭದ್ರಾ ನದಿ ಇದೆ ಅಲ್ವಾ, ಅದರ ದಡದಲ್ಲೇ ಇರುವಂಥದ್ದು. ಆದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಈ ತುಂಗಭದ್ರಾ ನದಿ ಫುಲ್ ಬತ್ತು ಹೋಗಿತ್ತು. ಹಾಗಾಗಿ ನಮಗೆ ನದಿಯೇ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ನದಿ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಸಮಸ್ಯೆ ಏನಾಯಿತು ಅಂತ ಹೇಳಿದರೆ, ನಮಗೆ ಇಲ್ಲಿ ಪೀಸ್ಫುಲ್ ಆಗಿರೋದಕ್ಕೆ ಬಿಡೋದಿಲ್ಲ ಆಯಿತಾ. ಇಲ್ಲಿ ತುಂಬ ಜನ ಲೇಡೀಸ್ ಇದ್ದಾರಲ್ವ, ಅವರು ದೀಪಗಳನ್ನು ಮಾರುವಂಥದ್ದು. ದೀಪಗಳನ್ನು ಹಚ್ಚಿ ದೇವರ ಮುಂದೆ ಒಳ್ಳೆಯದಾಗತ್ತೆ ಅಂತ ನಾವು ನಿಜ ಅಂತ ಅಂದ್ಕೊಂಡು ಒಂದು ದೀಪವನ್ನು ತಗೊಳ್ತೀವಿ. ಆದರೆ ಪ್ರತಿಯೊಬ್ಬರು ಬಂದು ತಗೊಳ್ಳಿ ಅಂತ ತುಂಬಾ ಇರಿಟೇಷನ್ ಮಾಡ್ತಾರೆ. ಬೇಡ ಅಂತ ಹೇಳಿದ್ರೂ ಕೇಳೋದಿಲ್ಲ. ಅದು ತುಂಬಾ ಇರಿಟೇಷನ್ ಅಂತ ಅನಿಸುತ್ತೆ ಇಲ್ಲಿ. ಇದು ನೋಡಿ ಗಿಳಿ ಶಾಸ್ತ್ರ ಮಾಡುತ್ತೆ ಅಲ್ವಾ, ಆ ಗಿಳಿ ತುಂಬಾ ಕ್ಯೂಟ್ ಆಯಿತಾ. ನನಗೆ ಹಿಡ್ಕೊಳ್ಳೋದಕ್ಕೆ ಕೊಟ್ಟರು ಅವರು ಗಿಳಿಯನ್ನು. ಹಾಗಾಗಿ ನಾನು ಹಿಡ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿತಾ ಇದ್ದೀನಿ. ನಾನು ಮತ್ತು ಆರ್ವಿ ನೋಡಿ ತುಂಬ ಚೆನ್ನಾಗಿ ಪೋಸ್ ಎಲ್ಲ ಕೊಡ್ತಾ ಇದ್ದೀವಿ ಗಿಳಿ ಜೊತೆ. ಆ ಗಿಳಿಗೆ ತುಂಬ ಬುದ್ಧಿ ಇದೆ ಆಯಿತಾ. ತುಂಗಭದ್ರಾ ನದಿ ಹತ್ತಿರ ಈ ದೇವಿಯ ವಿಗ್ರಹ ಇದೆ. ಈ ದೇವಿಯ ಹೆಸರು ಏನಂತ ಗೊತ್ತಿಲ್ಲ ನನಗೆ. ಇದರ ಮುಂದೆ ದೀಪಗಳನ್ನು ಹಚ್ಚಿಟ್ರೆ ಒಳ್ಳೆಯದಾಗತ್ತೆ ಅಂತ ಒಂದು ನಂಬಿಕೆ. ಹಾಗಾಗಿ ಇಲ್ಲಿ ಎಲ್ಲರೂ ದೀಪ ಹಚ್ತಾರೆ. ಹಾಗಾಗಿ ನಾವು ಕೂಡ ಹಚ್ಚಿದ್ವಿ. ಎಲ್ಲರೂ ದೀಪವನ್ನು ಹಚ್ಚಿ ಜೊತೆಗೆ ಆರತಿ ಮಾಡಿದ್ವಿ. ಇಲ್ಲಿ ದೀಪ ಹಚ್ಚುವಂಥದ್ದು ತುಂಬ ಕಷ್ಟ, ಯಾಕಂದರೆ ಸಖತ್ ಗಾಳಿ ಬೀಸತ್ತೆ. ಹಾಗಾಗಿ ದೀಪ ಉರಿಯೋದೇ ಇಲ್ಲ. ತುಂಬ ಕಷ್ಟಪಟ್ಟು ಅಕ್ಕ ದೀಪವನ್ನು ಹಚ್ಚಿರುವಂಥದ್ದು. ಅದರ ಹಿಂದೆ ನೋಡಿದರೆ ನೀವು ತುಂಗಭದ್ರಾ ನದಿ ಕಾಣಿಸುತ್ತೆ. ತುಂಬ ಜನ ಸ್ನಾನ ಮಾಡ್ತಾ ಇರ್ತಾರೆ ಅಲ್ಲಿ. ತುಂಗಭದ್ರಾ ನದಿಗೆ ಇಳಿಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ಪೈಪಲ್ಲಿ ನೀರಿನ ವ್ಯವಸ್ಥೆ ಮಾಡಿಬಿಟ್ಟು ಅಲ್ಲೇ ಸ್ನಾನ ಮಾಡ್ತಾರೆ ಎಲ್ಲರೂ.
ತುಂಬ ಬಿಸಿಲು ಇಲ್ಲಿ, ಹಾಗಾಗಿ ನಾವು ಕಬ್ಬು ಜ್ಯೂಸ್ ಕುಡಿತಾ ಇದ್ದೀವಿ. ಅಷ್ಟೊತ್ತಿಗಾಗಲಿ 12:15 ಆಗಿತ್ತು. ನಾವು ಲಾಸ್ಟ್ ಟೈಮ್ ಬಂದಾಗ ಕೂಡ ನಮಗೆ ಮಂತ್ರಾಲಯದಲ್ಲಿ ಊಟ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಈ ವರ್ಷನಾದ್ರೂ ಊಟ ಮಾಡಬೇಕು ಅಂತ ಅಂದ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಊಟಕ್ಕೆ ಬಂದ್ವಿ. ಊಟ ಚೆನ್ನಾಗಿತ್ತು ನೋಡಿ. ಇಲ್ಲಿ ಊಟ ನೋಡಬಹುದು ಯಾವ ಥರ ಇದೆ ಅಂತ. ಊಟ ಮಾಡಿಬಿಟ್ಟು ನಾವು ಸ್ವಲ್ಪ ಫೋಟೋಸ್ ತಗೊಂಡು ಆನಂತರ ನಮಗೆ ಇನ್ನೂ 5 ದೇವಸ್ಥಾನಗಳನ್ನು ವಿಸಿಟ್ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಬೇಗ ಬೇಗ ಹೊರಡ್ತಾ ಇದ್ದೀವಿ. ನಾವು 5 ದೇವಸ್ಥಾನಗಳನ್ನು ಯಾವ ಥರ ವಿಸಿಟ್ ಮಾಡ್ತೀವಿ ಅಂತ ಹೇಳಿದರೆ, ದೇವಸ್ಥಾನದ ಹೊರಗಡೆ ಹೋದರೆ ಈ ಥರದ ಒಂದು ರಿಕ್ಷಾದ ವ್ಯವಸ್ಥೆ ಇರುತ್ತೆ. ಇಲ್ಲಿ ಒಂದು ವ್ಯಕ್ತಿಗೆ 150 ರೂಪಾಯಿ ಕೊಟ್ಟರೆ 5 ದೇವಸ್ಥಾನಗಳನ್ನು ಅವರು ವಿಸಿಟ್ ಮಾಡಿಸ್ತಾರೆ. ಆದರೆ ಒಂದು ರಿಕ್ಷಾದಲ್ಲಿ ಅವರು 10 ಜನರನ್ನೆಲ್ಲ ಹಾಕ್ತಾರೆ. ಬಟ್ ನಾವಿದ್ದದ್ದು ಬರೀ 5 ಜನ ಅಲ್ವಾ, ಹಾಗಾಗಿ ನಾವು ಹೇಳಿದ್ವಿ ಬೇರೆಯವರನ್ನು ಹಾಕಬೇಡಿ, ನಮ್ಮನ್ನೇ ಕರ್ಕೊಂಡು ಹೋಗಿ, ನಾವು ಪೂರ್ತಿ ಹಣ ಕೊಡ್ತೀವಿ ಅಂತ. ಹಾಗಾಗಿ 1200 ರುಪೀಸಿಗೆ ನಮ್ಮನ್ನು 6 ಜನರನ್ನು ಇವರು ಎಲ್ಲ 5 ದೇವಸ್ಥಾನಗಳಿಗೆ ಕರ್ಕೊಂಡು ಹೋದರು. ಫಸ್ಟಿಗೆ ನಾವು ಹಿಂದುಗಡೆ ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ನಮ್ಮ ಆರು ಇದ್ದಾಳೆಲ್ಲ ನಮ್ಮ ಕೈ ಹಿಡ್ಕೊಳ್ಳೋದಕ್ಕೆ ಕೇಳಲಿಲ್ಲ. ಅದಕ್ಕೋಸ್ಕರ ನನಗೆ ಭಯ ಆಯಿತು ಅವಳು ಬಿದ್ದೋಗ್ತಾಳೆ ಅಂತ. ಹಾಗಾಗಿ ನಾವು ಮತ್ತೆ ಬಂದು ಒಳಗಡೆ ಕೂತ್ಕೊಂಡ್ವಿ. ಮೊದಲಿಗೆ ನಾವು ವಿಸಿಟ್ ಮಾಡಿರುವಂಥದ್ದು ಆಂಜನೇಯನ ಟೆಂಪಲ್. ತುಂಬಾ ಚೆನ್ನಾಗಿದೆ. ಒಂದೇ ಕಲ್ಲಲ್ಲಿ ಈ ಆಂಜನೇಯನ ವಿಗ್ರಹವನ್ನು ಕೆತ್ತಿದ್ದಾರೆ. ಇಲ್ಲಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ಬೇಗ ನಾವು ಬೇರೆ ದೇವಸ್ಥಾನಕ್ಕೆ ಹೊರಟ್ವಿ. ನಮಗೆ ತುಂಬಾ ಟೈಮ್ ಕಡಿಮೆ ಇದ್ದಿದ್ದರಿಂದ ನಾವು ಬೇಗ ಬೇಗ ಹೊರಡ್ತಾ ಇದ್ದೀವಿ. ನಮ್ಮ ರಿಕ್ಷಾ ನೋಡಿ ಈ ಥರ ಇದೆ. ನಾನು, ನನ್ನ ತಂಗಿ ಮತ್ತು ಡ್ರೈವರ್ 3 ಜನ ಮುಂದೆ ಕೂತ್ಕೊಂಡು ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. ಈ ಒಂದು ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ರಿಕ್ಷಾದಲ್ಲಿ ಮುಂದ್ಗಡೆ ಕೂತು ಹೋಗುವಂಥದ್ದು. ನಮ್ಮೂರಲ್ಲೆಲ್ಲ ನಮಗೆ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ. ಬೇರೆ ಕಡೆ ಹೋದಾಗ ನಮ್ಮನ್ನು ಯಾರು ನೋಡೋದಿಲ್ಲ, ಹಾಗಾಗಿ ನಾವು ಏನು ಬೇಕಾದ್ರೂ ಮಾಡಬಹುದು ಅಂತ. ರಿಕ್ಷಾದಲ್ಲಿ ತುಂಬಾ ಖುಷಿಯಾಯಿತು ಬರಬೇಕಾದ್ರೆ. ಫುಲ್ ಗಾಳಿ ಬರ್ತಾ ಇತ್ತು. ಹಾಗೆ ನಂತರ ನ್ಯೂ ಎಕ್ಸ್ಪೀರಿಯನ್ಸ್ ಥರ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು. ಅಲ್ಲಿಂದ ನಾವು ಅಪ್ಪಣ್ಣಾಚಾರ್ಯರು ಕಟ್ಟಿರುವಂತಹ ಏಕಶಿಲಾ ವೃಂದಾವನ ಬಿಚ್ಚಾಲೆಗೆ ಬಂದ್ವಿ. ಇಲ್ಲಿ ತುಂಬಾ ಕಾಮ್ ಆ್ಯಂಡ್ ಪೀಸ್ಫುಲ್ಲಾಗಿ ತುಂಬಾ ಖುಷಿಯಾಗತ್ತೆ ಆಯಿತಾ. ಯಾಕೆ ಅಂತ ಹೇಳಿದರೆ, ನೀವು ನೋಡ್ತಾ ಇರಬಹುದು ಇಲ್ಲಿ ತುಂಗಭದ್ರಾ ನದಿ ಏನಿದೆ ನೋಡಿ, ಇದು ಹತ್ರನೇ ಇದೆ. ಹಾಗೂ ಮರಗಳಿದೆ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ನನಗೆ ಈ ಟೆಂಪಲಿಗೆ ತುಂಬ ಖುಷಿಯಾಯಿತು ಇಲ್ಲಿಗೆ ಬಂದು. ಈ ಟೆಂಪಲನ್ನು ಕಟ್ಟಿರುವಂಥದ್ದು ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯ ಏನಿದ್ದಾರೆ ನೋಡಿ, ಅವರು ರಾಘವೇಂದ್ರ ಸ್ವಾಮಿಯ ತುಂಬ ದೊಡ್ಡ ಭಕ್ತ. ಹಾಗಾಗಿ ಅವರಿಗೆ ಪ್ರತಿ ದಿವಸ ಮಂತ್ರಾಲಯಕ್ಕೆ ಹೋಗಿ ಬರೋದಕ್ಕೆ ದೂರ ಆಗತ್ತೆ ಅಂದ್ಬಿಟ್ಟು ಅವರು ಇಲ್ಲಿ ಏಕಶಿಲಾ ವೃಂದಾವನವನ್ನು ಮಾಡಿರುವಂಥದ್ದು. ಇದರ ಬಗ್ಗೆ ಒಂದು ದೊಡ್ಡ ಸ್ಟೋರಿನೇ ಇದೆ. ಅದನ್ನು ನನಗೆ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ತುಂಬಾ ಶಾರ್ಟಾಗಿ ಹೇಳಿದ್ದೀನಿ. ನೀವು ತುಂಗಭದ್ರಾ ನದಿ ನೋಡಬಹುದು, ಹತ್ತಿರದಲ್ಲೇ ಇದೆ. ಇಲ್ಲಿ ತುಂಬ ಕೋತಿಗಳಿತ್ತಾ ಇದೆ ನಾವು ಲಾಸ್ಟ್ ಟೈಮ್ ಬಂದಾಗ. ಬಟ್ ಇವಾಗ ಯಾಕೋ ಇಲ್ಲ ಕೋತಿಗಳೆಲ್ಲ. ನೀರು ಮಾತ್ರ ಇರಲಿಲ್ಲ ಲಾಸ್ಟ್ ಟೈಮ್. ಇವಾಗ ಸಖತ್ ನೀರಿದೆ. ನೀರು ನೋಡ್ತಾ ಇದ್ರೆ ಭಯ ಆಗುತ್ತೆ, ಯಾಕಂದರೆ ಇದರೊಳಗಡೆ ಮೊಸಳೆ ಕೂಡ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ರಿಕ್ಷಾದ ಡ್ರೈವರ್. ನನಗೆ ಮಂತ್ರಾಲಯಕ್ಕಿಂತನೂ ಬಿಚ್ಚಾಲೆಗೆ ಬಂದಾಗ ಮನಸ್ಸಿಗೆ ತುಂಬಾ ಕಾಮ್ ಫೀಲ್ ಆಯಿತು. ಯಾಕೆ ಅಂತ ಹೇಳಿದರೆ, ಅಲ್ಲಿನ ವೆದರ್ ಆಗಿರಬಹುದು, ಆ ನೀರು, ಗಾಳಿ, ಒಂಥರ ತುಂಬಾ ರಿಲ್ಯಾಕ್ಸ್ ಫೀಲ್ ಆಯಿತು ಮನಸ್ಸಿಗೆ ನನಗೆ. ಅಲ್ಲಿನ ಅರ್ಚಕರು ನಮಗೆ ಇಲ್ಲಿನ ಸ್ಟೋರಿಯೆಲ್ಲ ಹೇಳ್ತಾ ಇರ್ತಾರೆ, ನೀವು ಅದನ್ನು ಕೇಳಿಸ್ಕೊಳ್ಬಹುದು. ಹಾಗೆ ನೀರೊಳಗಡೆ ಕಾಲಿಡಬೇಕಾದ ಜಾಗತ್ತೆ, ಅದರೊಳಗಡೆ ಹಾವುಗಳು ಕೂಡ ಇದೆ. ಇದೇ ನೋಡಿ ಅಪ್ಪಣ್ಣಾಚಾರ್ಯರು ಕಟ್ಟಿರುವ ಏಕಶಿಲಾ ವೃಂದಾವನ. ಇದರ ಮೇಲ್ಗಡೆ ಹೋದರೆ ಬಿಚ್ಚಾಲಮ್ಮ ದೇವಸ್ಥಾನ ಸಿಗತ್ತೆ ನಮಗೆ. ಇದೇ ನೋಡಿ ಬಿಚ್ಚಾಲಮ್ಮ ದೇವಸ್ಥಾನ. ಇಲ್ಲಿ ನಮಸ್ಕಾರವನ್ನು ಮಾಡಿ ದೇವರಿಗೆ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಪಕ್ಕದಲ್ಲೇ ಇರುವಂಥದ್ದು ಅಪ್ಪಣ್ಣಾಚಾರ್ಯರ ಮನೆ. ಇದೇ ನೋಡಿ ಅಪ್ಪಣ್ಣಾಚಾರ್ಯರ ಮನೆ. ಅವರು ಇಲ್ಲಿ ವಾಸ ಮಾಡ್ತಾ ಇದ್ರು. ಹಾಗೆಯೇ ರಾಯರು ಇಲ್ಲಿಗೆ ಬರ್ತಾ ಇದ್ರಂತೆ. ಇಲ್ಲಿ ವಿಸಿಟ್ ಮಾಡಿದಾಗ ಅವರಿಗೆ ಈ ಮನೆಯಲ್ಲಿ ಕೂತ್ಕೊಂಡು ಜ್ಞಾನ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತಂತೆ. ಅವರು ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ರು ಅಂತ ಅಲ್ಲಿನ ಅರ್ಚಕರು ನಮಗೆ ಹೇಳ್ತಾ ಇದ್ರು. ಹಾಗೆ ನನ್ನ ಅಕ್ಕ ಇಲ್ಲಿನೂ ಕೂಡ ರಾಯರು ಕೂತಿರುವಂತಹ ಪ್ಲೇಸಲ್ಲಿ ಕೂತ್ಕೊಂಡು ಇಲ್ಲಿ ಜಪ ಮಾಡ್ತಾ ಇದ್ದಾಳೆ. ಇಲ್ಲಿ ಮಿಡಲಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ವಾ, ಇಲ್ಲಿ ರಾಯರು ಕೂತ್ಕೊಂಡು ವಿಶ್ರಾಂತಿ ಪಡಿತಾ ಇದ್ರಂತೆ. ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಆರ್ವಿ ಓಡ್ಕೊಂಡೋಗಿ ಜೋರಾಗಿ ಬಿದ್ದುಬಿಟ್ಲು. ಎಲ್ಲರೂ ಅವಳನ್ನು ಎತ್ತೋದಕ್ಕೆ ಹೋದ್ರು ಅಲ್ವ. ಅವಳಿಗೆ ತುಂಬ ನಾಚಿಕೆ ಆಗಿತ್ತು, ಹಾಗಾಗಿ ತುಂಬ ಜೋರಾಗಿ ಅಳ್ತಾ ಇದ್ದಾಳೆ.
ಲಕ್ಕದು ವೀಡಿಯೋ ಅದೇನೇ ಕ್ಯಾಚ್ ತಿನ್ನು ಹೌದಕ್ಕಿನ ತಿನ್ನು. ಇಲ್ಲಿ ದೇವಸ್ಥಾನದ ಗೋಡೆಯ ಹಿಂದೆ ಈ ಥರ ಒಂದು ಕಲ್ಲಿದೆ ಆಯಿತಾ. ಆ ಕಲ್ಲು ಮೇಲೆ ಯಾವ್ದು ಒಂದು ಕಾಯಿನನ್ನು ಇಟ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನನ್ನು ಗಟ್ಟಿಯಾಗಿ ಹಿಡಿದು ಆ ಕಾಯಿನ್ ನಿಂತರೆ ನಾವು ಅಂದ್ಕೊಂಡಿರುವಂಥದ್ದು ಆಗತ್ತೆ ಅಂತ ಅಲ್ಲಿ ಒಂದು ನಂಬಿಕೆ. ಸೊ ನಾವೆಲ್ಲ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಅಲ್ಲಿಂದ ನಾವು ಹೊರಟು ನಮ್ಮ ರೂಮಿಗೆ ಬಂದ್ವಿ. ನಮಗೆ ಬಸ್ ಇದ್ದಿದ್ದು 5 ಗಂಟೆಗೆ. ನಾವು ರೂಮ್ ರೀಚ್ ಆಗಬೇಕಾದ್ರೆ 4:45 ಆಗಿತ್ತು. ಇನ್ನು 1/4 ಗಂಟೆಯಲ್ಲಿ ನಾವೆಲ್ಲರೂ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಹೊರಡಬೇಕಾಗಿತ್ತು. ನಾವು ಯಾವ ಥರ ಓಡ್ಕೊಂಡು ಬಂದಿದ್ದೀವಿ ಅಂತ ನಮಗೇ ಗೊತ್ತು. ಅಷ್ಟೊತ್ತಿಗೆ ನಮ್ಮ ಡ್ರೈವರ್ ಕೂಡ ಕಾಲ್ ಮಾಡ್ತಾಯಿದ್ರು ನಮಗೆ ಬ್ಯಾಕ್ ಟು ಬ್ಯಾಕ್. ಆಮೇಲೆ ಹೇಗೂ ಲಗೇಜನ್ನು ತುಂಬಿಸ್ಕೊಂಡು ಬೇಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಓಡಿಕೊಂಡು ನಾವು ಬಂದ್ವಿ. ಅಂತೂ ಇಂತೂ ನಮಗೆ ಬಸ್ ಸಿಕ್ತು. ಇವಾಗ ನಾವು ಮಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಂತರ ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ರು. ನಮ್ಮ ಆರ್ವಿ ಇವಾಗ ನಿದ್ದೆ ಕಣ್ಣಲ್ಲೇ ಊಟ ಮಾಡ್ತಾ ಇದ್ದಾಳೆ. ಊಟ ಮಾಡಿ ಬಸ್ಸಲ್ಲಿ ಹೋಗಿ ಮಲಗಿದ್ವಿ. ಸುಸ್ತಾಗಿತ್ತಲ್ವ, ತುಂಬಾ ಚೆನ್ನಾಗಿ ನಿದ್ದೆ ಬಂತು. ಕಣ್ಣು ಓಪನ್ ಮಾಡಿ ನೋಡಿದರೆ ಬೆಳಗಾಗಿತ್ತು. ಹಾಗೂ ನಮ್ಮ ಮಂಗಳೂರು ಕೂಡ ರೀಚ್ ಆಗಿತ್ತು. ನಮಗೆ ತುಂಬಾ ಖುಷಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.